ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಹಾಭಾರತದಲ್ಲಿ ಇಂದ್ರಪ್ರಸ್ಥದ ನಿರ್ಮಾಣ ಹೇಗಾಯಿತು ನಿಮಗೆ ಗೊತ್ತೇ? ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ದ್ರೌಪದಿಯ ಸ್ವಯಂವರದ ನಂತರದಲ್ಲಿ ಪಾಂಡವರು ಬದುಕಿದ್ದಾರೆ ಎಂದು ಕೌರವರಿಗೆ ತಿಳಿಯಿತು. ಪ್ರಜೆಗಳಿಗೆ ಸಹ ಬಹಳ ಸಂತೋಷವಾಯಿತು. ಅಜ್ಜ ಭೀಷ್ಮನು ಹಸ್ತಿನಾವತಿಯನ್ನು ಸುಂದರವಾಗಿ ಅಲಂಕೃತಗೊಳಿಸಿ ಪಾಂಡವರನ್ನು ಸ್ವಾಗತಿಸಲು ಏರ್ಪಾಟು ಮಾಡಿದನು. ಧೃತರಾಷ್ಟ್ರನಿಗೆ ಬೇಸರವಾದರೂ ಸಹ ಪ್ರಜೆಗಳು ಪಾಂಡವರನ್ನು ಪ್ರೀತಿಯಿಂದ ಕಾಣುತ್ತಿದ್ದುದರಿಂದಾಗಿ ಸಹಿಸಿಕೊಂಡನು. ದ್ರೌಪದಿ ಸಮೇತರಾಗಿ ತಾಯಿ ಕುಂತಿಯೊಂದಿಗೆ ಪಾಂಡವರು ಹಸ್ತಿನಾವತಿಗೆ ಬಂದರು. ನಡೆದು ಹೋದ ಘಟನೆಗಳನ್ನು ನೆನೆದು ಅವಮಾನದಿಂದ ದುರ್ಯೋಧನನ್ನು ಕಿಡಿಕಿಡಿಯಾದನು. ಸುಂದರಳಾದ ಹೆಂಡತಿ, ಬಲಿಷ್ಠನಾದ ಮಾವ ಸಿಕ್ಕಿದ್ದು ಪಾಂಡವರಿಗೆ ಬಲ ತಂದಿತು. ಭೀಮನು ಹಿಡಿಂಬ ಬಕಾರನ್ನು ನಾಶ ಮಾಡಿದ್ದು ಅಸೂಯೆಗೆ ಕಾರಣವಾಯಿತು. ಅವನು ಕರ್ಣ, ದುಶ್ಯಾಸನರನ್ನು ಕರೆಸಿ ಆಪ್ತ ಸಮಾಲೋಚನೆ ನಡೆಸಿದನು. ಈ ಸಮಯದಲ್ಲಿ ಭೀಷ್ಮ, ದ್ರೋಣ, ವಿದುರರ, ಧೃತರಾಷ್ಟ್ರರೊಂದಿಗೆ ಚರ್ಚಿಸಿ ಕೌರವ ಪಾಂಡವರ ದ್ವೇಷ ಭಾವನೆ ಬೆಳೆಯುತ್ತಿದ್ದುದು ಕ್ಷೇಮವಲ್ಲವೆಂದು ತಿಳಿದು ರಾಜ್ಯವನ್ನು ಭಾಗ ಮಾಡಿ ಅಧಿಕಾರವನ್ನು ಹಂಚುವ ಬಗ್ಗೆ ಪ್ರಸ್ತಾಪಿಸಿದರು. ಅರ್ಧ ರಾಜ್ಯವನ್ನು ಪಾಂಡವರಿಗೆ ವಹಿಸಲು ಸೂಚಿಸಿದರು. ಆದರೆ ಧೃತರಾಷ್ಟ್ರನು ಧರ್ಮರಾಯರನ್ನು ಕರೆಸಿ, ನೀವು ಇನ್ನು ಮುಂದೆ ಪಾಂಡವ ಪ್ರಸ್ಥದಲ್ಲಿಯೇ ರಾಜ್ಯವನ್ನು ಮಾಡಿಕೊಂಡು ಆಡಳಿತ ನಡೆಸಿರಿ ಎಂದು ಹೇಳಿದರು. ಹೊಸ ನಗರವನ್ನು ನಿರ್ಮಾಣ ಮಾಡಿದ ಪಾಂಡವರು ಇಂದ್ರಪ್ರಸ್ಥವೆಂದು ಕರೆದರು. ಅಲ್ಲಿಯೇ ಉಳಿಯಲಾರಂಭಿಸಿದರು. ದ್ರೌಪದಿಯು 5 ಮಕ್ಕಳನ್ನು ಪಡೆದಳು. ಯುಧಿಷ್ಠಿರನ ಮಗ ಪ್ರತಿವಿಂಧ್ಯ, ಭೀಮನ ಮಗ ಸೋಮಸೂತ, ಅರ್ಜುನನ ಮಗ ಶತ್ರುಕರ್ಮ, ನಕುಲನ ಮಗ ಶಾತನಿಕ ಮತ್ತು ಸಹದೇವನ ಮಗ ಶತ್ರುಸೇನ ಎಂದು ಪ್ರಸಿದ್ಧರಾದರು. ನಾರದರು ಬಂದು 5 ಒಬ್ಬಳನ್ನೇ ಮದುವೆಯಾದುದರಿಂದ ಆಗಬಹುದಾದ ತೊಂದರೆಗಳನ್ನು ತಪ್ಪಿಸಲು ಪ್ರತಿ ವರ್ಷ ಒಬ್ಬೊಬ್ಬರಂತೆ ದ್ರೌಪದಿಯೊಂದಿಗೆ ಇರಲು ಸೂಚಿಸಿದರು. ಈ ಸಮಯದಲ್ಲಿಯೇ ಒಮ್ಮೆ ಬ್ರಾಹ್ಮಣನಿಗೆ ಸಹಾಯ ಮಾಡಲು ಅರ್ಜುನನು ಹೊರಟು ಆಯುಧಗಾರಕ್ಕೆ ಹೋಗುವಾಗ ಧರ್ಮರಾಯನೊಂದಿಗೆ ಇರುವ ದ್ರೌಪದಿಯನ್ನು ಕಂಡನು. ಅದಕ್ಕಾಗಿ 1 ವರ್ಷದವರೆಗೆ ತೀರ್ಥಯಾತ್ರೆಯನ್ನು ಮಾಡುವುದಾಗಿ ಹೊರಟನು. ತೀರ್ಥಯಾತ್ರೆಯ ಸಮಯದಲ್ಲಿ ನಾಗಕನ್ಯೆ ಹುಲುಪಿಯನ್ನು ಮದುವೆ ಮಾಡಿಕೊಂಡನು. ಆ ನಂತರ ಮಣಿಪುರದ ರಾಜಕುಮಾರಿ ಚಿತ್ರಾಂಗದೆಯನ್ನು ಸಹ ಮದುವೆಯಾದನು. ಚಿತ್ರಾಂಗದೆಯ ಮಗನೇ ಬಭ್ರುವಾಹನನು. ಶ್ರೀಕೃಷ್ಣನು ಅರ್ಜುನನನ್ನು ದ್ವಾರಕ್ಕೆ ಕೊಂಡೊಯ್ದು ಸನ್ಯಾಸಿ ರೂಪದಲ್ಲಿದ್ದವನ ಸೇವೆಗೆ ಸುಭದ್ರೆಯನ್ನು ನೇಮಿಸಿದನು. ಬಲರಾಮನು ಸುಭದ್ರೆಯ ವಿವಾಹ ಬೇರೆಯವರೊಂದಿಗೆ ಮಾಡಬಯಸಿದಾಗ ಕೃಷ್ಣನ ಸೂಚನೆಯಂತೆ ಸುಭದ್ರೆಯನ್ನು ಅಪಹರಿಸಿ ಅರ್ಜುನನು ಮದುವೆಯಾದನು. ಅವರ ಮಗನೇ ವೀರ ಅಭಿಮನ್ಯು. ದ್ವಾರಕದಲ್ಲಿಯೇ ಸುಭದ್ರೆ, ಅಭಿಮನ್ಯು ಉಳಿದಿದ್ದರು. ಇದರಿಂದಾಗಿ ಕೃಷ್ಣಾರ್ಜುನರ ಸ್ನೇಹ ಬಲಿಷ್ಠವಾಯಿತು. ಆ ಸಮಯದಲ್ಲಿ ಶ್ವೇತಕಿ ಎಂಬ ರಾಜನು 12 ವರ್ಷದವರೆಗೆ ಒಂದು ಯಜ್ಞ ಮಾಡಿದನು. ಅಗ್ನಿ ದೇವನಿಗೆ ಒಂದೇ ಸವನೆ ಆವಿಸ್ಸನ್ನು ಸ್ವೀಕರಿಸಿ ಜಡತ್ವ ಬಂದಾಗ ಬ್ರಾಹ್ಮಣನು ಕಾಂಡವ ವನವನ್ನು ದಹಿಸು ಎಂದು ಸೂಚಿಸಿದನು. ಅಗ್ನಿಯು ಕಾಂಡವ ವನವನ್ನು ಸುಡಲಾರಂಭಿಸಿದಾಗ ಅದರಲ್ಲಿ ಹಾವುಗಳು ತಕ್ಷಕ ಇಂದ್ರನನ್ನು ಬೇಡಿದವು. ಇಂದ್ರನು ಮಳೆ ಸುರಿಸಿದನು. ಹೀಗೆ ಕಾಂಡವ ದಹನ ನಿಂತಿತು. ಅಗ್ನಿದೇವನು ಕೃಷ್ಣಾರ್ಜುನರಲ್ಲಿ ಸಹಾಯ ಬಯಸಿದನು. ಆ ನಂತರದಲ್ಲಿ ಅಗ್ನಿಯು ಗಾಂಡೀವ ಧನುಸ್ಸನ್ನು, ಅಕ್ಷಯ ಬೆತ್ತಳಿಕೆಯನ್ನು ಕೊಟ್ಟನು. ಒಂದು ಉತ್ತಮ ರಥವನ್ನು ಕೊಟ್ಟನು. ಗಾಂಡೀವ ಧನುಸ್ಸಿನಿಂದಾಗಿ ಅರ್ಜುನನಿಗೆ ಗಾಂಡೀವಿ ಎಂದು ಹೆಸರು ಬಂದಿತು. ಶ್ರೀಕೃಷ್ಣನು ಸಹ ಅಗ್ನಿಗೆ ಸಹಾಯ ಮಾಡಿದ್ದರಿಂದ ಸುದರ್ಶನ ಎಂಬ ಚಕ್ರವನ್ನು ಅಗ್ನಿ ಕೊಟ್ಟನು. ಕೃಷ್ಣನಿಗೆ ಕೌಮೋದಿಕ ಗದೆ ಸಹ ಸಿಕ್ಕಿತು. ಚಕ್ರಿ ಎಂದು ಹೆಸರು ಪಡೆದ ಕೃಷ್ಣನು ಚಕ್ರವನ್ನು ಬೇಕಾದಾಗ ಆಹ್ವಾನಿಸಿ ಉಪಯೋಗಿಸಿ ತಟಸ್ಥಗೊಳಿಸಲು ಸಾಧ್ಯವಾಯಿತು. ಅಖಂಡ ವನವನ್ನು ಅಗ್ನಿಯು ದಹಿಸತೊಡಗಿದ್ದಾಗ ಇಂದ್ರನು ಮಳೆ ಸುರಿಸಿದನು. ಆಗ ಅರ್ಜುನನು ಬಾಣಗಳ ಅಂದರವನ್ನೇ ತಯಾರಿಸಿದನು. ಆ ವನದಲ್ಲಿರುವ ಅನೇಕ ಪ್ರಾಣಿಗಳು, ಸರ್ಪಗಳು ಎಲ್ಲವೂ ಸುಟ್ಟು ಕರಕಾದವು. ಆ ವನದಿಂದ ಮೇಲೆ ಹಾರಿ ಹೋಗುತ್ತಿರುವ ಪ್ರಾಣಿಗಳನ್ನು ತಡೆದರು. ಈ ರೀತಿಯಲ್ಲಿ ಸಂಪೂರ್ಣ ವನವೇ ನಾಶವಾಯಿತು. ತಕ್ಷಕನ ಮಗಳಾದ ಅಶ್ವಸೇನ ಮಾಯಶಿಲ್ಪಿಗಳು ಉಳಿದಿದ್ದರು. ಇಂದ್ರನು ಅಶ್ವಸೇನನನ್ನು ರಕ್ಷಿಸಿದನು. ಅರ್ಜುನನು ಮಾಯವನ್ನು ರಕ್ಷಿಸಿದನು. ಸಾರಾಂಗ ಪಕ್ಷಿಗಳನ್ನು ಸುರಕ್ಷಿತಗೊಳಿಸಿದನು. ಅಗ್ನಿದೇವನು ವನವನ್ನು ದಹಿಸಿ ಕೃಷ್ಣಾರ್ಜುನರಿಗೆ ವಂದನೆ ಸಲ್ಲಿಸಿ ಹೊರಟು ಹೋದನು. ಅಗ್ನಿದೇವನು ದೇವದತ್ತನೆಂಬ ಶಂಖವನ್ನು ಸಲ್ಲಿಸಿದನು.
ಮಾಯನು ಪಾಂಡವರಿಗಾಗಿ ಇಂದ್ರಪ್ರಸ್ಥ ನಗರವನ್ನು ಸಭಾಭವನವನ್ನು ನಿರ್ಮಾಣ ಮಾಡಿದನು. ಆ ಭವನಗಳಲ್ಲಿ ಅನೇಕ ರತ್ನಗಳು, ಮಣಿಗಳು, ವಜ್ರಗಳನ್ನು ಹಾಕಿದನು. ಅತ್ಯುತ್ತಮವಾದ ಚಿತ್ರಗಳ ಸ್ತಂಭಗಳು, ತೋರಣಗಳು ತುಂಬಿಕೊಂಡಿದ್ದವು. ಕೃತಕ ಸರೋವರಗಳು, ಥಳಥಳಿಸುವ ಕೆರೆಗಳು, ಉದ್ಯಾನಗಳು ಎಲ್ಲವೂ ಈ ಭವನಗಳಲ್ಲಿದ್ದವು. ಶುಭ ಮುಹೂರ್ತದಂದು ಈ ಭವನದಲ್ಲಿ ಪಾಂಡವರು ಪ್ರವೇಶ ಮಾಡಿದರು. ಒಮ್ಮೆ ತ್ರಿಲೋಕ ಸಂಚರಿ ನಾರದ ಮಹರ್ಷಿಗಳು ಇಂದ್ರಪ್ರಸ್ಥಕ್ಕೆ ಬಂದರು. ಧರ್ಮರಾಯನು ಅವರನ್ನು ಗೌರವದಿಂದ ಸ್ವಾಗತಿಸಿ ಯೋಗ್ಯ ಆಸನದಲ್ಲಿ ಕುಳ್ಳಿರಿಸಿದನು. ಅವರು ಯುಧಿಷ್ಠರನಿಗೆ ರಾಜನೀತಿಯನ್ನು ಉಪದೇಶ ಮಾಡಿದರು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ಕೇಳಿದ್ದಕ್ಕೆ, ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.